ತೆಗೆದುಕೊಂಡು ನಮ್ಮನ್ನ ಆತ್ಮನ ಮೂಲಕವಾಗಿ ಮುನ್ನಡೆಸಬೇಕೆಂಬುದೇ ಪ್ರಾರ್ಥಿಸಿಕೊಳ್ಳುತ್ತೇನೆ. ಕೇಳುವಂತೆಲ್ಲ ನಿನ್ನ ವಾಕ್ಯಗಳು ಪವಿತ್ರ ಆತ್ಮನ ನುಡಿಸುವಿಕೆ, ಪ್ರೇರಣೆ ಅದಕ್ಕಾಗಿ ತಂದೆ, ಅದು ನಮ್ಮ ಆತ್ಮಗಳನ್ನ ಕಟ್ಟುವಂಥದ್ದಾಗಿದೆ, ನಮ್ಮ ಜೀವಿತಗಳನ್ನ ಬಲಪಡಿಸುವಂಥದ್ದಾಗಿದೆ. ಅದಕ್ಕಾಗಿ ದೇವರೇ ಒಂದು ದಿನವನ್ನ ಕೊಟ್ಟದಕ್ಕಾಗಿ ಸ್ತೋತ್ರ. ಇಲ್ಲಿರುವಂತ ಎಲ್ಲಾ ನಿನ್ನ ಸಹೋದರ ಸಹೋದರಿಯರನ್ನ ಆಶೀರ್ವದಿಸಿರಿ, ವಾಕ್ಯಗಳನ್ನ ಕೇಳಿ ತಮ್ಮ ಜೀವಿತಗಳನ್ನ ಆತ್ಮಿಕ ಬಲವಾಗಿ ಕಟ್ಟಿಕೊಳ್ಳುವಂತೆ ಸಹಾಯ ಮಾಡ್ರಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯುವುದೇನೆ ಪರಲೋಕ ತಂದೆಯ ದೇವರೇ, ಆಮೆನ್. ಪ್ರೀತಿಯುಳ್ಳಂತಹ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ಮಧುರವುಳ್ಳಂತ ನಾಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ನಾವೆಲ್ಲರೂ ಸೇರಿ ಎರಡು ಪ್ರಮುಖವಾದಂತಹ ವಿಷಯಗಳನ್ನು ನಾವು ಕಲೀಲಿಕ್ಕೆ ಹೋಗೋಣ. ಮೊದಲನೆಯ ವಿಷಯ ಯಾವುದಂತ ಹೇಳಿದ್ರೆ, ದೇವರು ಪ್ರತಿ ಮನುಷ್ಯರ ಜೀವಿತಗಳಲ್ಲಿ ಏನೋ ಒಂದು ವಾಗ್ದಾನ ಮಾಡ್ತಾರೆ. ದೇವರು ಕೊಟ್ಟಂತಹ ಮಾತುಗಳು ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಕೂಡ ಅದು ನಿಂತು ಹೋಗಲ್ಲ. ದೇವರು ಒಂದು ವೇಳೆ ಏನಾದ್ರೂ ನಮ್ಮ ವಿಷಯದಲ್ಲಿ ಮಾತಾಡಿದ್ರೆ ಅದು ವ್ಯರ್ಥವಾಗಿ ಹೋಗ್ದೇನೆ ಅದು ಸಂಪೂರ್ಣವಾಗಿ ನಮ್ಮ ಜೀವಿತಗಳಲ್ಲಿ ನೆರವೇರದ ಹೊರತು ಆ ಮಾತುಗಳು ಯಾವಾಗಲೂ ಕೂಡ ವ್ಯರ್ಥ ಆಗಲ್ಲ. ಅದಕ್ಕೆ ಉದಾಹರಣೆಯಾಗಿ ಈ ದಿನಗಳಲ್ಲಿ ಎರಡು ಮಾತುಗಳನ್ನ ನಾವು ಕಲೀಲಿಕ್ಕೆ ಹೋಗೋಣ. ನಮಗೆ ಕೊಟ್ಟಂತಹ ವಾಕ್ಯದ ಭಾಗದಲ್ಲಿ ಪ್ರಮುಖವಾದಂತಹ ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನ ಜೊತೆಗೆ 20ನೇ ವಚನವನ್ನು ಕೂಡ ನಾವು ಓದ್ಕೊಳ್ಳೋಣ. ಅರಣ್ಯಕಾಂಡ 23ನೇ ಅಧ್ಯಾಯ 19 ಮತ್ತೆ 20ನೇ ವಚನ ಎರಡು ವಾಕ್ಯಗಳನ್ನು ಓದಿಕೊಂಡು ವಾಕ್ಯದ ಭಾಗಕ್ಕೆ ಮುಂದೆ ಹೋಗೋಣ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಗಿದೆ. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ನಾನು ಮೊದಲೇ ಹೇಳಿದ್ನಲ್ಲ, ದೇವರು ಒಂದು ವೇಳೆ ಒಂದು ಮನುಷ್ಯರ ಜೀವಿತಗಳಲ್ಲಿ ಏನಾದ್ರೂ ವಾಗ್ದಾನ ಮಾಡಿದರೆ ಅದು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ದೇವರು ಅದನ್ನ ಹಿಂತೆಗೆದುಕೊಳ್ಳಲ್ಲ. ಯಾವುದೇ ಪರಿಸ್ಥಿತಿಗಳಲ್ಲಿ ದೇವರು ಅದನ್ನ ಮರೆತು ಹೋಗಲ್ಲ. ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಆ ಮಾತುಗಳು ನೆರವೇರುತ್ತದೆ. ಯಾವ ರೀತಿ ಆಕಾಶದಿಂದ ಭೂಮಿಗೆ ಮಳೆ ಬರುತ್ತೋ, ಮಳೆ ಬಂದ ಮೇಲೆ ನೆಲದ ಮೇಲೆ ಬಿದ್ದ ಮೇಲೆ ಬೆಳೆ ಕಾಣದೇನೆ ಯಾವ ರೀತಿ ಪುನಃ ಆವಿಯಾಗಿ ಆ ನೀರು ಆಕಾಶದಲ್ಲಿ ಮೋಡವಾಗಲ್ವೋ, ಅದೇ ತರ ದೇವರಿಂದ ಹೊರಟಂತ ಒಂದೊಂದು ಮಾತುಗಳು ಕೂಡ ಫಲ ಕಾಣದೆ ನೆರವೇರದೆ ಯಾವುದೂ ಕೂಡ ಹಿಂದಿರುಗಲ್ಲ. ಅದಕ್ಕೆ ಉದಾಹರಣೆಯಾಗಿ ಈ ದಿನಗಳಲ್ಲಿ ಎರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ. ಇದನ್ನ ಎಲ್ಲರೂ ಕೂಡ ತುಂಬಾ ಗಮನ ಕೊಟ್ಟು ಕೇಳ್ಬೇಕು. ಏನಂದ್ರೆ, ನಮ್ಮ ಜೀವಿತಗಳಲ್ಲಿ ದೇವರು ಕೊಟ್ಟಂತಹ ಮಾತಾಗ್ಲಿ, ದೇವರು ಕೊಟ್ಟಂತಹ ವಾಗ್ದಾನಗಳಾಗ್ಲಿ, ದೇವರು ಕೊಟ್ಟಂತಹ ಆಶೀರ್ವಾದಗಳನ್ನಾಗ್ಲಿ ನಾವು ಮರೆತ್ರೆ, ಮನುಷ್ಯನಾಗಿ ನಾವು ಮರೆತ್ರೆ ಅದು ನಮ್ಮ ಮೂರ್ಖತನ ಅಥವಾ ನಮ್ಮ ಅಸಫಲತೆಗೆ ನಾವೇ ಕಾರಣರಾಗ್ತೀವಿ ಹೊರತು ಅದಕ್ಕೆ ದೇವರು ಕಾರಣರಾಗಲ್ಲ. ದೇವರು ಪ್ರತಿಯೊಂದು ಮನುಷ್ಯನ ಹಿಂದೆ ದೊಡ್ಡ ಯೋಜನೆಗಳನ್ನು ಇಟ್ಟುಕೊಂಡಿರ್ತಾರೆ. ಅದು ಯಾರೇ ಆಗಿರ್ಬೋದು. ನೀವು ವಿದ್ಯಾವಂತರಾಗಿರ್ಬೋದು, ಅವಿದ್ಯಾವಂತರಾಗಿರ್ಬೋದು, ನೀವು ಶ್ರೀಮಂತರಾಗಿರ್ಬೋದು, ಬಡವನಾಗಿರ್ಬೋದು, ನೀವು ಸೇವಕರಾಗಿರ್ಬೋದು ಅಥವಾ ಒಂದು ವಿಶ್ವಾಸಿಗಳಾಗಿರ್ಬೋದು. ದೇವರು ಪ್ರತಿ ಮನುಷ್ಯನ ಹಿಂದೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಇಟ್ಟುಕೊಂಡಿರ್ತಾನೆ. ದೇವರು ಆ ಮನುಷ್ಯನನ್ನ ಉಪಯೋಗ ಮಾಡಬೇಕಂತ ಆಸೆ ಪಡ್ತಿರ್ತಾನೆ. ದೇವರು ಒಂದು ಕುಟುಂಬವನ್ನಾಗ್ಲಿ, ಒಂದು ಸಭೆಯನ್ನಾಗ್ಲಿ, ಒಂದು ವ್ಯಕ್ತಿಯನ್ನಾಗ್ಲಿ, ಅವನು ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ಆತನನ್ನ ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ಬೇಕಂತ ಆಸೆ ಪಡ್ತಾನೆ. ಬಟ್ ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಆ ವ್ಯಕ್ತಿ ಹಿಂದೆ ದುಷ್ಟ ಶೈತಾನನು, ಅಂದ್ರೆ ಈ ಲೋಕದಲ್ಲಿ ಮನುಷ್ಯರನ್ನ ನಾಶ ಮಾಡುವಂತ ದುಷ್ಟ ಶೈತಾನ ಏನ್ ಮಾಡ್ತಾ ಇರ್ತಾನೆ, ಅವ್ರ ಹಿಂದೆ ಬಿದ್ದಿರ್ತಾನೆ. ಅವ್ರನ್ನ ಹೇಗಾದ್ರೂ ಮಾಡಿ ನಾಶ ಪಡಿಸ್ಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ತಪ್ಪಾದ ದಾರಿಯಲ್ಲಿ ನಡೆಸಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ಅವರ ಜೀವಿತಗಳನ್ನ ನಷ್ಟಪಡಿಸ್ಬೇಕಂತ ದೇವರಿಂದ ದೂರ ಮಾಡ್ಲಿಕ್ಕೆ ಈ ಶೈತಾನ ಏನ್ ಮಾಡ್ತಿರ್ತಾನೆ, ಕಾಯ್ತಿರ್ತಾನೆ.
ಜೊತೆಗೆ ಈ ಸೈತಾನನ ಏನ್ ಮಾಡ್ತಾನೆ ಅಂದ್ರೆ ಮನುಷ್ಯರ ಜೀವಿತಗಳಲ್ಲಿ ಎಷ್ಟೋ ಪಾಪಗಳನ್ನ ಅಳವಡಿಸಿ ಆ ಮನುಷ್ಯನ ಜೀವಿತವನ್ನ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡ್ಬಿಡ್ತಾನೆ. 10ರಲ್ಲಿ ಒಬ್ರು ಮಾತ್ರ ದೇವರ ಚಿತ್ತ, ದೇವರ ಆಶೀರ್ವಾದ, ದೇವರ ಮಾತನ್ನ ಅರ್ಥಕೊಂಡು ದೇವರ ಹಿಂದೆ ಹೋಗ್ತಾರೆ. 10ರಲ್ಲಿ 9 ಜನ ಆ ದೇವರ ಯೋಜನೆಯನ್ನ ಅರ್ಥ ಮಾಡ್ಕೊಳ್ಳದೇನೆ ತಮ್ಮ ಜೀವಿತಗಳನ್ನ ನಾಶನದ ಕಡೆಗೆ ತಗೊಂಡ್ಕೊಂಡು ಹೋಗ್ತಾರೆ. ಇಲ್ಲಿ ಕೂಡ ಅರಣ್ಯಕಾಂಡದಲ್ಲಿ 23ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಒಂದು ಸುಂದರವಂತ ಒಂದು ಕತೆ ನಿಮಗೆ ಸಿಗುತ್ತೆ, ಒಂದು ಘಟನೆ ಸಿಗುತ್ತೆ. ಕತೆ ಅನ್ಬಾರದು, ಒಂದು ಘಟನೆ ಸಿಗುತ್ತೆ. ನಡೆದಂತಹ ಒಂದು ಇತಿಹಾಸ ಇದು ಕತೆ ಅಂತ ಅಲ್ಲ. ಇಲ್ಲೇನಿದೆ ಅಂತ ಹೇಳಿದ್ರೆ ಇಸ್ರಾಯೇಲ್ರೆಲ್ಲರೂ ಕೂಡ ಪ್ರಯಾಣ ಮಾಡಿಕೊಂಡು ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ನೀವು ಆ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ಒಂದು ಯೋರ್ದನ್ ಹೊಳೆ ಇದೆ. ಈ ಯೋರ್ದನ್ ಹೊಳೆ ತೀರದಲ್ಲಿ ಒಂದು ಮೋವಾಬ್ ಒಂದು ಬೈಲ್, ಒಂದು ಗ್ರೌಂಡ್ ಇರುತ್ತೆ. ಮೋವಾಬ್ ದೇಶದ ಒಂದು ಗ್ರೌಂಡ್. ಆ ಒಂದು ಮೋವಾಬ್ ದೇಶ, ನಾನು ಒಂದು ಪಿಕ್ಚರ್ ಹಾಕಿರ್ತೇನೆ ನೋಡಿ, ಇದೇ ತರ ಒಂದು ಮೋವಾಬ್ ದೇಶದ ಅಕ್ಕಪಕ್ಕದಲ್ಲಿ ಬೆಟ್ಟಗಳಿರುತ್ತೆ, ಒಂದು ಮೈದಾನ ಇರುತ್ತೆ. ಅಲ್ಲಿ ಇಸ್ರಾಯೇಲ್ರು ಬಂದು ತಮ್ಮ ಡೇರೆಗಳನ್ನ ಹಾಕೊಂಡು ಅವರು ಜೀವನ ಮಾಡ್ತಾ ಇದ್ರು. ಯಾಕಂದ್ರೆ ಅವರು ಕನಾನ್ ದೇಶದಿಂದ ಐಗುಪ್ತ ದೇಶದಿಂದ ಯಾವಾಗ ಪ್ರಯಾಣ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ಹಿಡಿದು ಒಂದೊಂದೇ ಪ್ರದೇಶವನ್ನ ದಾಟಿ ಹೋಗ್ತಾ ಇದ್ರು. ಅಂತ ಪ್ರದೇಶ ಆ ಸಮಯದಲ್ಲಿ ಮೋವಾಬ್ ಪ್ರದೇಶಕ್ಕೆ ಪ್ರವೇಶ ಮಾಡಿದ್ರು. ಆ ಮೋವಾಬ್ ಪ್ರದೇಶದ ಬೈಲಿನಲ್ಲಿ ಅಂದ್ರೆ ಲಾಸ್ಟ್ ಬಾರ್ಡರ್ ಅಲ್ಲಿ ಒಂದು ಮೈದಾನ ಇತ್ತು. ಆ ಮೈದಾನಲ್ಲಿ ಇವರೆಲ್ಲರೂ ಏನ್ ಮಾಡಿದ್ರು, ತಮ್ಮ ಟೆಂಟ್ ಹಾಕೊಂಡು ಜೀವನ ಮಾಡಿದ್ರು. ಮತ್ತೆ ಅಲ್ಲಿಂದ ಅವರು ಪ್ರಯಾಣ ಮಾಡ್ತಾರೆ ಮುಂದೆ. ಆದ್ರೆ ಮೋವಾಬ್ ದೇಶದಲ್ಲಿ ಒಬ್ಬ ರಾಜ ಇದ್ದಾನೆ. ಆ ರಾಜನ ಹೆಸರು ಬಾಲಾಕ್. ಈ ಬಾಲಾಕ್ ರಾಜ ಯಾವಾಗ ಇಸ್ರಾಯೇಲ್ ಜನರು ತಮ್ಮ ದೇಶದಲ್ಲಿ ಪ್ರವೇಶ ಮಾಡಿದ್ರು ಅಂತ ಗೊತ್ತಾಯ್ತು, ಅವಾಗ ಈ ಬಾಲಾಕ್ ರಾಜ ಏನ್ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಇಸ್ರಾಯೇಲ್ರನ್ನ ಅವರ ಊರು ಒಳಗಡೆ ಆಗ್ಲಿ, ಅವರ ಊರಲ್ಲಿ ನಿವಾಸ ಮಾಡಕ್ಕಾಗ್ಲಿ ಬಿಡಬಾರದು. ಅವ್ರನ್ನ ನಾಶ ಮಾಡಬೇಕು, ಅವರನ್ನ ಇಲ್ದೇ ಇರೋ ತರ ಮಾಡ್ಬೇಕು, ಅವ್ರನ್ನ ಶೂನ್ಯರನ್ನಾಗಿ ಮಾಡ್ಬೇಕು, ಅವರ ಹೆಸರೇ ಎಲ್ಲ ಅಳಿಸಿ ಬಿಡಬೇಕು ಅನ್ನಂತಹ ಒಂದು ಉದ್ದೇಶ ಇಟ್ಕೊಂಡು ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ನೋಡ್ರಿ, ಎಲ್ಲ ಗಮನ ಕೊಟ್ಟು ಕೇಳ್ರಿ ಪ್ರೀತಿಯುಳ್ಳವ್ರೆ, ಈ ಬಾಲಾಕ್ ರಾಜ ಎಂತಹ ಯೋಚನೆ ಮಾಡ್ತಾನೆ ಅಂದ್ರೆ, ಆದ್ರೆ ಇವನ್ ಯೋಚನೆಯಲ್ಲಿ ಇವನಿಗೆ ಧೈರ್ಯ ಸಾಕಾಗಲ್ಲ. ಯಾಕಂದ್ರೆ ಅವನು ಆಲ್ರೆಡಿ ಇಸ್ರಾಯೇಲ್ರ ಬಗ್ಗೆ ತುಂಬಾ ಕೇಳಿದ್ದ. ಇಸ್ರಾಯೇಲ್ರು ಬಂದು ಆ ಪ್ರಯಾಣದಲ್ಲಿ ಅಮೋರಿಯರನ್ನ ಯಾವ ರೀತಿ ಸಂಹಾರ ಮಾಡಿದ್ರು, ಇನ್ನಿತರೆ ರಾಜ್ಯಗಳನ್ನ ಯಾವ ರೀತಿ ಅವರು ನಾಶ ಮಾಡಿದ್ರು, ರಾಜರನ್ನ ಸೋಲಿಸಿದ್ರು, ಆ ದೇವರು ಅವರ ಜೀವಿತಗಳಲ್ಲಿ ಏನೇನ ಕಾರ್ಯ ಮಾಡಿದ್ರು, ಇದೆಲ್ಲವೂ ಕೂಡ ಆ ಬಾಲಾಕ್ ರಾಜನಿಗೆ, ಮೋವಾಬ್ ದೇಶದ ಬಾಲಾಕ್ ರಾಜನಿಗೆ ಗೊತ್ತಾಯ್ತದಲ್ಲ. ಈಗಿನ್ನ ಡೈರೆಕ್ಟ್ ಆಗಿ ಇವ್ರ ಜೊತೆ ಯುದ್ಧ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ, ಇವ್ರನ್ನ ನಾಶ ಮಾಡ್ಲಿಕ್ಕೆ ಅಥವಾ ಇವರನ್ನ ವೀಕ್ ಮಾಡ್ಲಿಕ್ಕೆ ಇವ್ರ ಒಳಗಡೆನೆ ಯಾರಾದ್ರೂ ಒಬ್ಬರನ್ನ ನಾನು ಏನ್ ಮಾಡ್ಬೇಕಂದ್ರೆ ಇವಾಗ ತಯಾರು ಮಾಡ್ಬೇಕು. ಸೊ ಇವರನ್ನ ಆ ದಿನಗಳಲ್ಲಿ ನಾಶ ಮಾಡ್ಲಿಕ್ಕೆ ಒಂದೇ ಒಂದು ದಾರಿ ಏನಂದ್ರೆ ಪ್ರವಾದಿಗಳನ್ನ ಉಪಯೋಗ ಮಾಡ್ಕೊಳ್ಬೇಕು. ಯಾಕಂದ್ರೆ ಪ್ರವಾದಿಗಳ ಬಾಯಿಂದ ಏನಾದ್ರೂ ಒಂದು ಶಬ್ದ ಅದು ಹೊರಟ್ರೆ ಅದು ದೇವರ ಶಬ್ದದಂತೆ, ದೇವರ ಶಕ್ತಿಯಂತೆ ಅದು ಪ್ರಬಲಿಸ್ತಾ ಇತ್ತು. ಹೀಗಾಗಿ ಈ ಬಾಲಾಕ್ ರಾಜ ಏನ್ ಮಾಡ್ತಾ ಇದ್ದಾನೆ, ಆ ಇಸ್ರಾಯೇಲ್ರ ಒಳಗಡೆ ಇರುವಂತಹ ಒಬ್ಬ ಪ್ರವಾದಿನೇ, ಅವನು ಪ್ರವಾದಿ ಅಂತ ನೆನ್ಸ್ಕೊಳ್ರಿ, ಯಾಜಕ ಕೂಡ ಅಂತ ನೆನ್ಸ್ಕೊಳ್ರಿ, ಆ ವ್ಯಕ್ತಿಯನ್ನ ಈ ಬಾಲಾಕ್ ರಾಜ ಏನ್ ಮಾಡ್ತಾನೆ, ಕಂಡುಹಿಡಿದು ಆ ವ್ಯಕ್ತಿ ಹತ್ರ ತನ್ನ ಪ್ರಧಾನಕರನ್ನ ಕಳಿಸ್ಕೊಡ್ತಾನೆ. ನೀವೆಲ್ಲರೂ ಕೂಡ ಈ ಚೆನ್ನಾಗಿ ಓದಿರ್ತೀರ. ಕಳಿಸ್ಕೊಡ್ತಾನೆ ಬಿಳಾಮನ ಹತ್ರ. ಬಿಳಾಮ್ ಇಸ್ರಾಯೇಲ್ರ ಒಂದು ಪ್ರವಾದಿಯಾಗಿಯೋ ದೇವರ ಮಗನಾಗಿದ್ದ. ಬಿಳಾಮನ ಹತ್ರ ತನ್ನ ಪ್ರಧಾನ ಕಳಿಸಿದ ಮೇಲೆ ಬಿಳಾಮ ಹೆಂಗೋ ಹಂಗೋ ಸ್ವಲ್ಪ ಅಲ್ಲಿ ಮಾತುಕತೆ ಆಗುತ್ತೆ, ಡಿಸ್ಕಷನ್ ಆಗುತ್ತೆ. ಅದೆಲ್ಲ ಆಗಿದ್ಮೇಲೆ ಲಾಸ್ಟಿಗೆ ಈ ಬಿಳಾಮ್ ಏನ್ ಮಾಡ್ತಾನೆ, ಬಾಲಾಕ್ ರಾಜನ ಹತ್ರ ಭೇಟಿ ಆಗ್ಲಿಕ್ಕೆ ಅವನು ತೊರೆ ಪಡುವಾಗ ತುಂಬಾ ಧ್ಯಾನ ಕೊಡ್ರಿ, ದೇವರು ಏನನ್ನ ಅಂದುಕೊಂಡಿರ್ತಾರೋ ಅದು ಎಷ್ಟೇ ಶಕ್ತಿಗಳಾಗ್ಲಿ, ಎಷ್ಟೇ ಮನುಷ್ಯರಾಗ್ಲಿ, ಎಷ್ಟೇ ಪ್ರಪಂಚದ ದುಷ್ಟ ಅಂಧಕಾರ ಶಕ್ತಿಗಳಾಗ್ಲಿ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಬಾಲಾಕ್ ಈ ದೇವರ ದಾಸ, ಒಂದು ಪ್ರವಾದಿ ತರ ಇದ್ರು ಕೂಡ, ಯಾಜಕನ ತರ ಇದ್ರು ಕೂಡ, ಇವನು ಆ ಬಾಲಾಕ್ ರಾಜನ ಹತ್ರ ಭೇಟಿಯಾಗ್ಲಿಕ್ಕೆ ಹೋಗುವಾಗ್ಲೇನೆ ದೇವರು ಈ ಬಿಳಾಮನಿಗೆ ಅಡ್ಡಿಯಾದ್ರು. ನಿಮ್ಗೆಲ್ಲ ಗೊತ್ತಿದೆ, ಬಿಳಾಮನಿಗೆ ಅಡ್ಡಿಯಾದ್ರು. ಯಾಕೆ ಇದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ, ಬಾಲಾಕ್ ರಾಜ ಬಿಳಾಮನನ್ನ ಕರೆದು ಬಿಳಾಮನ ಮೂಲಕ ಇಸ್ರಾಯೇಲ್ರಿಗೆ ಶ್ರಾಪ ಕೊಡ್ಬೇಕು. ಇಸ್ರಾಯೇಲ್ರಿಗೆ ಶ್ರಾಪ ಕೊಟ್ಟಿದ ಮೇಲೆ, ಅದಾಗಿದ್ಮೇಲೆ ಇಸ್ರಾಯೇಲ್ ಜೊತೆ ಯುದ್ಧ ಮಾಡಿದ್ರು ಕೂಡ ಅವ್ರು ಆಲ್ರೆಡಿ ಶ್ರಾಪದ ಕಾರಣ
ಅವರು ವೀಕ್ ಆಗಿರ್ತಾರೆ, ಅವ್ರನ್ನ ಆರಾಮಾಗಿ ಸಾಯಿಸಬಹುದು, ಆರಾಮಾಗಿ ಸೋಲಿಸಬಹುದು, ಅವ್ರ ಹೆಸರೇ ಇಲ್ಲದೆ ತರ ಭೂಮಿಯಲ್ಲಿ ಮಾಡಬಹುದಂತ ಈ ಬಾಲಾಕ್ ರಾಜನ ಪ್ಲಾನ್. ಹೀಗಾಗಿ ಬಿಳಾಮನನ್ನ ಕರೆಯುವಾಗ ಅವ್ರನ್ನ ಶ್ರಾಪ ಕೊಡ್ಲಿಕ್ಕೆ ದೇವರು ದೇವದೂತನನ್ನ ಕಳಿಸಿ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲಿನೇ ಈ ಬಿಳಾಮನಿಗೆ ತಡಿಲಿಕ್ಕೆ ಪ್ರಯಾಸ ಪಟ್ರು, ಬಿಳಾಮನಿಗೆ ಬುದ್ಧಿ ಕಲಿಸ್ಲಿಕ್ಕೆ ಪ್ರಯಾಸ ಪಟ್ರು. ಬಿಳಾಮನಿಗೆ ಬುದ್ಧಿ ಕಲಿಸಿದ್ರು ಕೂಡ, ನಮ್ ಜೊತೆನಲ್ಲಿ ಮಾತಾಡುವಾಗ ಮನುಷ್ಯರು ಬುದ್ಧಿ ಹೇಳ್ತಾರೆ, ಆದ್ರೆ ಬಿಳಾಮನ ಜೊತೆಲಿ ಯಾರು ಮಾತಾಡಿದ್ರು ಗೊತ್ತಾ? ಬಿಳಾಮನ ಜೊತೆ ಕತ್ತೆ ಮಾತಾಡಿ ಬುದ್ಧಿ ಕಲಿಸಿತ್ತು. ಅದಾಗಿದ್ಮೇಲೆ ದೇವದೂತನೇ, ದೇವರ ಆತನನ್ನ ಕಣ್ಣುಗಳನ್ನ ತೆಗೆದ್ಮೇಲೆ ದೇವದೂತನೇ ಈ ಬಿಳಾಮನಿಗೆ ಬುದ್ಧಿ ಹೇಳಿದ್ರು. ಸೊ ಇದೆಲ್ಲ ಘಟನೆ ದೇವರು ಅಲ್ಲಿ ಕೂಡ ಬಿಳಾಮನನ್ನ ತಡೆದ್ರು. ದೇವ್ರಿಗೆ ಉದ್ದೇಶ ಇಲ್ಲ ಇಸ್ರಾಯೇಲರನ್ನ ಶಾಪ ಕೊಡ್ಬೇಕಂತ. ಅದಕ್ಕೇನೆ ಆ ವಾಕ್ಯವನ್ನ ಮೇನ್ ಆಗಿ ಇಟ್ಟಿದ್ದಾರೆ ಈ ಒಂದು ಅಧ್ಯಾಯದಲ್ಲಿ. ದೇವರು ಮನುಷ್ಯರಂತೆ ಎರಡು ಮಾತಿನವನಲ್ಲ. ಇವತ್ತೇ ನಮ್ಮ ವಿಷಯದಲ್ಲಿ ಒಂದು ಮಾತಾಡಿ ಇನ್ನೊಂದು ದಿನ ಇನ್ನೊಂದು ಮಾತು ಮಾತಾಡೋರು ದೇವರಲ್ಲ. ಒಂದೇನಂದ್ರೆ ಆಶೀರ್ವಾದ, ಇನ್ನೊಂದೇನಂದ್ರೆ ಮರಣ, ಜೀವನ ಮರಣ, ಆಮೇಲೆ ಶ್ರಾಪ ಮತ್ತೆ ಆಶೀರ್ವಾದ. ಎರಡರಲ್ಲಿ ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಎರಡರಲ್ಲಿ ಯಾವ್ದಾದ್ರು ಒಂದು ನಿನ್ನ ಜೀವಿತಗಳಲ್ಲಿ ಆಗುತ್ತೆ. ಒಂದು ಮರಣ ಬೇಕಾ, ಒಂದು ಜೀವಿತ ಬೇಕಾ, ಒಂದು ಶ್ರಾಪ ಬೇಕಾ, ಒಂದು ಆಶೀರ್ವಾದ ಬೇಕಾ, ಈ ಎರಡರಲ್ಲಿ ದೇವರು ಯಾವುದೋ ಒಂದು ನಿಮ್ಮ ಜೀವಿತಗಳಲ್ಲಿ ಇಟ್ಟಿದ್ದಾರೆ. ಒಂದು ವೇಳೆ ನಾವು ದೇವರಿಗೆ ವಿರುದ್ಧವಾಗಿ ಜೀವನ ಮಾಡುವಾಗ ಶ್ರಾಪ, ದೇವರಿಗೆ ಇಷ್ಟವಾಗಿ ಜೀವನ ಮಾಡುವಾಗ ಆಶೀರ್ವಾದ. ಇಲ್ಲಿ ದೇವರು ಆಶೀರ್ವಾದ ನಿನಗೆ ಸಿಗುತ್ತೆ, ನಿನ್ನನ್ನ ನಾನು ಮುಂದೆ ನಡೆಸ್ತೀನಿ, ನಿನ್ನನ್ನ ನಾನು ಕೈ ಹಿಡಿತೀನಿ, ನಿನ್ನನ್ನ ನಾನು ಅಭಿವೃದ್ಧಿ ಪಡಿಸ್ತೀನಿ. ಈ ರೀತಿಯಾಗಿ ಅನೇಕ ಮಾತುಗಳನ್ನ ನಮ್ಮ ಜೀವಿತಗಳಲ್ಲಿ ಕೊಟ್ಟಿದ ಮೇಲೆ ಆ ಮಾತನ್ನ ದೇವರು ಯಾವಾಗಲೂ ಕೂಡ ಚೇಂಜ್ ಮಾಡಲ್ಲ, ಯಾವಾಗಲೂ ಕೂಡ ಬದಲಾಯಿಸಲ್ಲ. ಅದೇ ಘಟನೆ ಇಸ್ರಾಯೇಲರ ಜೀವಿತಗಳಲ್ಲಿ ನಡೀತಾ ಇದೆ. ಇಸ್ರಾಯೇಲರು ಯಾರಪ್ಪ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಅಬ್ರಹಾಮನಿಂದ ಬಂದಂತಹ ಒಂದು ಸಂತತಿ. ಅಬ್ರಹಾಮನಿಗೆ ಈಸಾಕ್, ಈಸಾಕನಿಗೆ ಯಾಕೋಬ್, ಯಾಕೋಬನಿಗೆ ಇಸ್ರಾಯೇಲ್ ಅಂತ ಹೆಸರಾಯ್ತು. ಅಲ್ಲಿಂದ ಇಸ್ರಾಯೇಲ್ ಜನ ಉತ್ಪತ್ತಿಯಾಯ್ತು, ನಮ್ಮೆಲ್ಲರೂ ಕೂಡ ಗೊತ್ತಿರುವಂತ ಮಾತೆ. ಆದ್ರೆ ಯಾಕೋಬ ಹುಟ್ಟುವುದಕ್ಕಿಂತ ಮುಂಚೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರಲ್ಲ, ನಾನು ನಿನ್ನನ್ನ ಕರೆದಿದ್ದೀನಿ, ನಿನಗೊಂದು ಮಗನನ್ನು ಕೊಡ್ತೀನಿ, ಅವನ ಮೂಲಕ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ, ಅವನನ್ನ ಆಶೀರ್ವಾದದಾಯಕವನ್ನಾಗಿ ಮಾಡ್ತೀನಿ, ಅವರಿಗೆ ಆಸ್ತಿ ಅಂತಸ್ತುಗಳನ್ನ ಕೊಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಮೂಲಕ ಈ ಭೂಲೋಕದವರಿಗೆಲ್ಲ ಆಶೀರ್ವಾದ ಉಂಟಾಗುವುದು. ಎಲ್ಲಿವರೆಗೂ ಕೂಡ ಈ ಭೂಲೋಕದವರಿಗೆಲ್ಲರೂ ಕೂಡ ಆಶೀರ್ವಾದ ಸಿಗಲ್ವೋ ಅಲ್ಲಿವರೆಗೂ ಕೂಡ ಇಸ್ರಾಯೇಲ್ ಜನರು ಸ್ಥಿರವಾಗಿ ನಿಲ್ಬೇಕು. ಅದು ದೇವರ ಉದ್ದೇಶ. ಈ ಉದ್ದೇಶವನ್ನ ಪೂರೈಸದೇನೆ, ಈ ಉದ್ದೇಶ ನೆರವೇರದೇನೆ ಹೆಂಗೆ ಇಸ್ರಾಯೇಲ್ ಜನರಲ್ಲೆಲ್ಲ ನಾಶ ಆಗ್ತಾರೆ? ಅದಕ್ಕೆ ದೇವರು ಆ ಇಸ್ರಾಯೇಲ್ರ ಜೊತೆಗೆ ಬಲವಾಗಿ ನಿಂತುಕೊಂಡು ಆ ಇಸ್ರಾಯೇಲ್ರ ಜೊತೆಗೆ ಯಾರೆಲ್ಲ ವಿರೋಧವಾಗಿ ಅವ್ರಿಗೆ ಶ್ರಾಪ ಕೊಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ, ಅವ್ರ ನಾಶ ಮಾಡ್ಲಿಕ್ಕೆ ಎಲ್ಲರೂ ಬಂದ್ರು ಕೂಡ ಇಸ್ರಾಯೇಲ್ರ ಜೊತೆಗೆ ನಿಂತವ್ರು ಯಾರು ಗೊತ್ತಾ? ದೇವರು. ಇಸ್ರಾಯೇಲ್ ಜನರಿಗೆ, ತನ್ನ ಜನರ ಜೊತೆಗೆ ದೇವರು ಸ್ವತಃ ನಿಂತುಕೊಂಡ್ರು. ನನ್ನ ಮಕ್ಕಳನ್ನ ನಾನು ಕಾಪಾಡ್ತೀನಿ, ನಾನು ಕೊಟ್ಟಂತ ಮಾತನ್ನ ನಾನು ನೆರವೇರಿಸ್ತೇನೆ. ದೇವರು ಸ್ವತಃ ನಿಂತುಕೊಂಡ್ರು. ದೇವರ ದೂತನ ಮೂಲಕವಾಗಿ ಬಿಳಾಮನಿಗೆ ಮಾತನಾಡಿದ್ರು, ಅದಾಗ್ಲಿಲ್ಲ. ಇನ್ನ ಇವನು ಬಿಳಾಮ ಹೋಗಿ ಬಾಲಾಕ್ನ ಹತ್ರ ಭೇಟಿ ಆಗ್ತಾರೆ. ಬಾಲಾಕ್ನ ಹತ್ರ ಭೇಟಿಯಾಗಿದ್ಮೇಲೆ ಮೂರು ಸಂದರ್ಭ ಬರುತ್ತೆ. ಮೂರು ಸಂದರ್ಭದಲ್ಲಿ ಕೂಡ ಈ ಬಿಳಾಮ್ ಇಸ್ರಾಯೇಲ್ ಜನರನ್ನ ಶಾಪ ಕೊಡ್ಬೇಕೀಗ. ಆ ಮೋವಾಬ್ ಮೈದಾನದಲ್ಲಿರುವಂತ ಇಸ್ರಾಯೇಲ್ ಜನರಿಗೆ ಶಾಪ ಕೊಡ್ಲಿಕ್ಕೆ ಬಾಲಾಕ್ ಏನ್ ಮಾಡ್ತಾನೆ, ಬಿಳಾಮನನ್ನ ಒಂದು ವಿಗ್ರಹಗಳಿರುವಂತ ಒಂದು ಬೆಟ್ಟದಲ್ಲಿ ಕರ್ಕೊಂಡೋಗಿ ಆ ಮೇಲ್ಗಡೆಯಿಂದ ಇವ್ರನ್ನ ಶಾಪ ಕೊಡು ಬಿಳಾಮ್ ಅಂತ ಹೇಳ್ತಾನೆ. ಅವಾಗ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಯಜ್ಞವೇದಿಗಳನ್ನ ಕಟ್ಟಿಸಿದ್ಮೇಲೆ ಅಲ್ಲಿ ಬಲಿಗಳನ್ನ ಕೊಡ್ತಾನೆ. ಬಲಿಗಳನ್ನ ಕೊಟ್ಟಿದ್ಮೇಲೆ ಬಿಳಾಮ್ ಹೇಳ್ತಾನೆ ಬಾಲಾಕನಿಗೆ, ಬಾಲಾಕ್ ನೀನ್ ಇಲ್ಲೇರಪ್ಪ, ನಾನು ಸ್ವಲ್ಪ ಮುಂದೆ ಹೋಗಿ ಬರ್ತೀನಿ, ದೇವ್ರು ನನಗೆ ಏನ್ ಹೇಳ್ತಾರೋ ಕೇಳಿ ಬರ್ತೀನಿ ಅಂತ ಹೇಳಿ ಭೇಟಿಯಾಗಿ ಬರ್ತೀನಿ ಅಂತ. ಇವನು ಬಿಳಾಮ್ ದೇವರನ್ನ ಭೇಟಿಯಾದಕ್ ಹೋದಾಗ ಮೊದಲನೇ ಸಾರಿ ಶ್ರಾಪ ಕೊಡುವುದಕ್ಕಿಂತ ಮುಂಚೆ ಮೊದಲನೇ ಸಾರಿ ಏನಾಯ್ತು ಗೊತ್ತಾ? ಅರಣ್ಯಕಾಂಡ 23ನೇ 5ನೇ ವಚನ ಹೋದ್ರೆ ತುಂಬಾ ಚೆನ್ನಾಗಿದೆ. ಏನಂದ್ರೆ, ಯೆಹೋವನು ಬಿಳಾಮನಿಗೆ ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟನು. ನೋಡ್ರಿ, ದೇವರು ಅಲ್ಲಿ ಕೂಡ ಬಿಳಾಮನಿಗೆ ಕುಂದ್ರಿಸಿ ಕಲ್ಸ್ಕೊಟ್ರು. ಏನಂತ? ಅಪ್ಪಾ, ನಾನು ಇಸ್ರಾಯೇಲ್ ಜನರನ್ನ ಆರಿಸ್ಕೊಂಡಿದ್ದೇನೆ, ಅವ್ರಿಗೆ ಶ್ರಾಪ ಕೊಡಬಾರ್ದು, ನಾನು ಏನ್ ಟಾರ್ಗೆಟ್ ಇಟ್ಟಿದ್ದೇನೋ ಆ ಟಾರ್ಗೆಟ್ ಪೂರಾ ಆಗ್ಬೇಕು ಅವ್ರ ಜೀವಿತಗಳಲ್ಲಿ. ಅಲ್ಲಿವರೆಗೂ ಕೂಡ ಇಸ್ರಾಯೇಲ್ ಜನರಿಗೆ ನಾನು ಏನ್ ಹೇಳ್ತೇನೋ ಅದೇ ಆಶೀರ್ವಾದ. ಈ ಬಿಳಾಮನಿಗೆ ದೇವರು ಕಲಿಸಿಕೊಟ್ರಂತೆ, ಟೀಚ್ ಮಾಡಿದ್ರಂತೆ. ಯಾವ ರೀತಿ ಒಬ್ಬ ಶಿಕ್ಷಕ ಮಗನಿಗೆ, ಒಂದು ಸ್ಟೂಡೆಂಟ್ಗೆ ಯಾವ ರೀತಿ ಟೀಚ್ ಮಾಡ್ತಾರಲ್ಲ, ಕಲಿಸಿ ಕೊಡ್ತಾರಲ್ಲ, ಅ ಇ ಈ ಎರಡರ ಮಗ್ಗಿ ಆಯ್ತು, 1 2 3 ಆಯ್ತು, ಈ ರೀತಿಯಾಗಿ ಇಸ್ರಾಯೇಲ್ ಜನರಿಗೆ ಯಾವ ರೀತಿ ಆಶೀರ್ವಾದ ಕೊಡ್ಬೇಕು, ಶ್ರಾಪ ಕೊಡೋದಲ್ಲ, ಆಶೀರ್ವಾದ ಕೊಡೋದನ್ನ ದೇವರು ಬಿಳಾಮನಿಗೆ ಹೇಳ್ಕೊಟ್ರಲ್ಲಿ. ಯಾಕಂದ್ರೆ ದೇವರು ಆರಿಸ್ಕೊಂಡು ಬಿಟ್ಟಿದ್ದಾರೆ, ದೇವರ ಬಾಯಿಂದ ಹೊರಟು ಬಿಟ್ಟಿದೆ, ನಿಮ್ಮ ಮೂಲಕ ಈ ಪ್ರಪಂಚದಲ್ಲಿ ಆಶೀರ್ವಾದ ಆಗ್ಬೇಕು, ನಿಮ್ಮನ್ನ ಯಾರು ಕೂಡ ಟಚ್ ಮಾಡಲ್ಲ, ನಿಮ್ಮನ್ನ ನಾನು ಮುಂದೆ ನಡೆಸ್ತೇನೆ, ಕಾನಾನ್ ದೇಶದಲ್ಲಿ ನೀವೆಲ್ಲ ಸಮೃದ್ಧಿಯಾಗಿ ಜೀವನ ಮಾಡ್ಬೇಕು. ಇನ್ನು ಕಾನಾನ್ ದೇಶ ಕೂಡ ಇವರು ಮುಟ್ಟಿಲ್ಲ, ದೇವರ ವಾಗ್ದಾನ ನೆರವೇರಿಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ.
ಸೊ ಈ ಮಧ್ಯದಲ್ಲಿ ಎಷ್ಟೇ ದುಷ್ಟ ಶಕ್ತಿಗಳು ಯಾರನ್ನೇ ಉಪಯೋಗ ಮಾಡಿಕೊಂಡ್ರು ಕೂಡ ದೇವರು ಅವರ ಪರವಾಗಿ ನಿಂತುಕೊಳ್ತಾರೆ. ಮೋವಾಬ್ಯರ ಬಯಲಿನಲ್ಲಿ ದೇವರು ಅವರ ಜೊತೆಯಲ್ಲಿ ನಿಂತುಕೊಂಡ್ರು, ಅವರಿಗೆ ಜೊತೆಯಾಗಿ ಅವ್ರಿಗೆ ಬಲವಾಗಿ ಅವ್ರಿಗೆ ಆಶ್ರಯವಾಗಿ ದೇವರೇ ಸ್ವತಃ ನಿಂತುಕೊಂಡ್ರು. ಕಲಿಸ್ಕೊಟ್ರು ಬಿಲಾಮನಿಗೆ, ನೀನು ಶ್ರಾಪ ಕೊಡಬಾರ್ದು, ಈ ರೀತಿ ಆಶೀರ್ವಾದ ಕೊಡಬೇಕು. ಈ ಅಪ್ಪ ಅಲ್ಲಿ ಆಜ್ಞೆ ಬಲಿಗಳನ್ನ ಕೊಟ್ಟಿದ ಮೇಲೆ ಬೆಟ್ಟದ ಮೇಲೆ ಬಾಲಾಕನ ಮುಂದೆನೆ ಅವರಿಗೆ ಆಶೀರ್ವಾದವನ್ನ ಕೊಡ್ತಾನೆ. ಆಶೀರ್ವಾದ ಯಾರು ದೇವರು ಏನಂದ್ರೆ ಆಶೀರ್ವಾದ ಕೊಟ್ಟ ಮೇಲೆ ನಾನ್ ಶ್ರಾಪ ಮಾಡಕ್ ಯಾರಪ್ಪ, ದೇವರೇ ಅವ್ರನ್ನ ಮುಂದೆ ನಡೆಸುವಾಗ ನಾನ್ ನಿಲ್ಸಕ್ ಯಾರಪ್ಪ, ಅವನ ಮಾತೇ ಚೇಂಜ್ ಆಯ್ತಲ್ಲಿ. ಕರ್ಸಿದಂತ ಉದ್ದೇಶ ಬೇರೆ, ಇಲ್ಲಿ ಹೇಳಿದಂತ ಉದ್ದೇಶ ಬೇರೆ. ಬಾಲಕನಿಗೆ ತುಂಬಾ ಸಿಟ್ಟು. ಸರಿ, ಇನ್ನ 2ನೇ ಸರಿ ಆಗಿದ್ರು ಶಾಪ ಕೊಡ್ತಾನ. ಅದ 2ನೇ ಸತಿ ಕೂಡ ಅದೇ ಸೇಮ್ ಪ್ರೊಸೀಜರ್. 2ನೇ ಸರಿ ಕೂಡ ಬೆಟ್ಟದ ಮೇಲೆ ಹೋಗ್ತಾರೆ, ಅದೇ ಬಲಿಗಳನ್ನ ಸಮರ್ಪಣೆ ಮಾಡ್ತಾರೆ. ಇನ್ನು ಇವ್ನು ಹೇಳ್ತಾನೆ, ಬಾಲಾಕ್ ನೀನ್ ಇಲ್ಲೇನಪ್ಪ, ನಾನು ಹೋಗಿ ದೇವ್ರ ಹತ್ರ ಭೇಟಿಯಾಗಿ ಬರ್ತೀನಿ. ದೇವ್ರ ಹತ್ರ ಹೋಗ್ತಾನೆ. ದೇವ್ರು 2ನೇ ಸಾರಿ ಕೂಡ ಅವನಿಗೆ ಕಲಿಸ್ಕೊಡ್ತಾರೆ ನೋಡ್ರಿ. 23ನೇ 16ನೇ ವಚನ. 2ನೇ ಸಾರಿ ಶ್ರಾಪ ಕೊಡುವುದಕ್ಕಿಂತ ಮುಂಚೆ ಇದು ಯೆಹೋವನು ಬಿಳಾಮನಿಗೆ ಎದುರಾಗಿ ಬಂದು ಅವನು ಹೇಳಬೇಕಾದ ಮಾತನ್ನ ಕಲಿಸಿಕೊಟ್ಟನು. ಪುನಃ ಕಲಿಸಿಕೊಟ್ರು ದೇವ್ರು. ಎಷ್ಟೇ ಆದ್ರೂ ಕೂಡ ದೇವರು ಅಂದುಕೊಂಡಿದ್ದೇ ನಮ್ಮ ಜೀವಿತಗಳ ನೆರಿಬೇಕು. ಅದಕ್ಕೇನೆ ದೇವರು ಬಿಳಾಮನಿಗೆ ಮತ್ತೆ ಕಲಿಸ್ಕೊಟ್ರು ಕೂರಿಸ್ಕೊಂಡು, ಬಿಳಾಮ್ ನೀನು ಈ ರೀತಿ ಶ್ರಾಪ ಕೊಡಬಾರ್ದಪ್ಪ, ನೀನು ಇಸ್ರಾಯೇಲರಿಗೆ ಆಶೀರ್ವಾದ ಕೊಡಬೇಕು. ಎಂತೆಂತ ಆಶೀರ್ವಾದಗಳನ್ನ ಆ ಜಾಗದಲ್ಲಿ ಕೊಡ್ತಾನೆ. ಇನ್ನು 3ನೇ ಸತಿ ಆದ್ರೂ ಶ್ರಾಪ ಕೊಡ್ತಾನೆ ಅಂತ ನೆನ್ಸ್ಕೊಂಡ್ರೆ 3ನೇ ಸತಿ ಕೂಡ ಶ್ರಾಪ ಕೊಡ್ಲಿಕ್ಕೆ ಆಗ್ಲಿಲ್ಲ. 3ನೇ ಸತಿ ಕೂಡ ಆ ವ್ಯಕ್ತಿ ಅಂದ್ರೆ ಬಿಳಾಮ್ ಶ್ರಾಪ ಕೊಡದೇನೆ ಆಶೀರ್ವಾದವನ್ನ ಕೊಟ್ಟು 3ನೇ ಸಾರಿ ಸತ್ಯವೇದ ಹೇಳುತ್ತೆ 24ನೇ 3ನೇ ವಚನ ಓದ್ರಿ, ಅವನು ದೇವಾತ್ಮ ಪ್ರೇರಿತನಾಗಿ ಅಂದ್ರೆ ಪರಿಶುದ್ಧಾತ್ಮನ ಪ್ರೇರಿತನಾಗಿ ಪದ್ಯ ರೂಪದಲ್ಲಿ ಮತ್ತೆ ಅವ್ರಿಗೆ ಆಶೀರ್ವಾದವನ್ನ ಕೊಡ್ತಾನೆ. ನೋಡ್ರಿ ಪ್ರೀತಿಯುಳ್ಳವರೇ, ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ಯಾವ ರೀತಿ ಇಸ್ರಾಯೇಲರನ್ನ ಆರಿಸ್ಕೊಂಡ್ರು, ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಆರಿಸ್ಕೊಂಡಿದ್ದಾರೆ. ದೇವರು ನಮ್ಮನ್ನ ಪರಲೋಕದಲ್ಲಿ ಸೇರಿಸಬೇಕಂತಿದ್ದಾರೆ, ಇಸ್ರಾಯೇಲರನ್ನ ಕಾನಾನ್ ದೇಶದಲ್ಲಿ ಸೇರಿಸಬೇಕಂತಿದ್ರು. ಈ ಮಧ್ಯದಲ್ಲಿ ಇಸ್ರಾಯೇಲರಿಗೆ ಎಷ್ಟೇ ಜನ ಬಂದ್ರು ಕೂಡ ಅವರಿಗೆ ಜೊತೆಯಾಗಿ ದೇವರೇ ಸ್ವತಃ ನಿಂತುಕೊಂಡ್ರು ಬಲವಾಗಿ. ಅವರಿಗೆ ಧೈರ್ಯವಾಗಿ ದೇವರು ನಿಂತುಕೊಂಡ್ರು. ಅವರಿಗೆ ಆಶೀರ್ವಾದವನ್ನಲ್ಲ ಶ್ರಾಪವನ್ನಲ್ಲ ಆಶೀರ್ವಾದವನ್ನ ಕೊಡ್ರಿ ಅಂತ ಕಲಿಸ್ಕೊಟ್ರು ಜನರಿಗೆ. ಹೀಗಾಗಿನೇ ಇಸ್ರಾಯೇಲ್ ಜನರು ಇಷ್ಟು ಬಲವಾಗಿ ಇವಾಗಲೂ ಕೂಡ ಸ್ಥಿರವಾಗಿದ್ದಾರೆ. ಸೊ ಈ ದಿನಗಳಲ್ಲಿ ಮತ್ತೆ ನಮ್ಮ ಜೊತೆಗೆ ಯಾರು ನಿಲ್ಬೇಕು? ಇವಾಗ ನಮ್ಮ ಕುಟುಂಬದ ಜೊತೆಗೆ ಯಾರು ನಿಲ್ಬೇಕೀಗ? ನಮ್ಮ ಜೊತೆಯಲ್ಲಿ, ನಮ್ಮ ಕುಟುಂಬದ ಜೊತೆಯಲ್ಲಿ ನಾವೇ ಸ್ವತಃ ನಿಂತ್ಕೊಳ್ಬೇಕು. ನಮ್ಮ ಕುಟುಂಬನ ನಾವೇ ಸ್ವತಃ, ನಮ್ಮ ಜೀವಿತಗಳನ್ನ ನಾವೇ ಸ್ವತಃ ಬಲಪಡಿಸ್ಕೊಳ್ಬೇಕು. ದೇವರು ಅಲ್ಲಿ ಇಸ್ರಾಯೇಲರ ಜೊತೆಗೆ ಇದ್ರು. ಈ ದಿನ ದೇವರು ನಮಗೆ ಪ್ರತ್ಯಕ್ಷವಾಗಿಲ್ಲ, ಪರೋಕ್ಷವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಆದ್ರೆ ಆ ದೇವರ ಬಲವನ್ನ ಪಡೆದವರಾಗಿ ನಮ್ಮ ಕುಟುಂಬಕ್ಕೆ, ನಮ್ಮ ಜೀವಿತಕ್ಕೆ ನಾವೇ ಸ್ವತಃ ಬಲವಾಗಿ ನಿಂತ್ಕೊಳ್ಬೇಕೀಗ. ಸುಸನ್ನ ವೆಸ್ಲಿ ಅವರನ್ನ ದೇವರು ತನ್ನ ಕುಟುಂಬಕ್ಕಾಗಿ ನಿಲ್ಸಿದ್ರು. ಯಾವ ರೀತಿ ದೇವರಲ್ಲಿ ಇಸ್ರಾಯೇಲರಿಗೆ ಎದುರಾಗಿ ಇಸ್ರಾಯೇಲರಿಗೆ ಬಲವಾಗಿ ನಿಂತ್ಕೊಂಡ್ರು, ಇಲ್ಲಿ ಸುಸನ್ನ ವೆಸ್ಲಿ ಅವರನ್ನು ಕೂಡ ದೇವರು ತನ್ನ ಕುಟುಂಬಕ್ಕಾಗಿ ತಾನೇ ಅವ್ರನ್ನ ನಿಲ್ಸಿದ್ರು. ಯಾಕಂದ್ರೆ ಅವರ ಸ್ಟೋರಿಯನ್ನ ನಿನ್ನೆ ನಾನು ಓದುವಾಗ ಅವರಿಗೆ ಮದುವೆ ಆಗಿದ್ಮೇಲೆ ಒಳ್ಳೆ ಎಜುಕೇಟೆಡ್ ಇದ್ರು. ಮದುವೆ ಆಗಿದ್ಮೇಲೆ ಒಬ್ಬ ಪಾಸ್ಟರ್ ಜೊತೆಗೆ ವಿವಾಹ ಆಗತ್ತೆ. ವಿದ್ಯಾಭ್ಯಾಸ ಮುಗಿದ ಮೇಲೆ ಕ್ಷಮಿಸ್ರಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದಂತಹ ಒಬ್ಬ ಸಹೋದರಿ ಸುಸನ್ನ ವೆಸ್ಲಿ ಅವರು ವಿದ್ಯಾಭ್ಯಾಸ ಯಾವ ರೀತಿ ಹೇಗೆ ಮುಗಿತೋ ತಕ್ಷಣ ಅವರಿಗೆ ಒಳ್ಳೆಯ ಪಾಸ್ಟರ್ ಜೊತೆಗೆ ವಿವಾಹ ಆಗುತ್ತೆ. ಆ ಪಾಸ್ಟರ್ ಬಂದು ಒಂದು ಸಭೆಯಲ್ಲಿ ಫಾದರ್ ಆಗಿರ್ತಾರೆ. ಆದ್ರೆ ಆ ಸಭೆಯಲ್ಲಿ ಪಾಲಿಟಿಕ್ಸ್ ಜಾಸ್ತಿ ಇತ್ತು. ಪಾಲಿಟಿಕ್ಸ್ ಜಾಸ್ತಿ ಇರುವಾಗ ಎಲೆಕ್ಷನ್ ಆಗುತ್ತಲ್ಲ, ಇವಾಗಲೂ ಕೂಡ ಎಷ್ಟೋ ಸಭೆಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ ಅಲ್ಲಿ ಇವರು ಸೋತಾಗ್ತಾರೆ. ಯಾರು ಸ್ಯಾಮ್ಯುಯಲ್ ವೆಸ್ಲಿ, ಸುಸನ್ನ ವೆಸ್ಲಿ ಅವರ ಪತಿ, ಅವ್ರು ಸೋತೋಗಿದ ಮೇಲೆ ಅವ್ರ ಜಾಗದಲ್ಲಿ ಬೇರೆ ಯಾರೋ ಪಾಸ್ಟರ್ ಆಗ್ತಾರೆ. ಮತ್ತೆ ಇವ್ರನ್ನ ಪಾಸ್ಟರ್ ಒಂದು ಪದವಿಯಿಂದ ಇಳಿಸ್ಬಿಡ್ತಾರೆ. ಇವರೊಂದು $300 ಏನೋ ತಗೊಂಡಿದ್ರಂತೆ ಯಾರ ಹತ್ರನೋ. ತುಂಬಾ ಬಡ ಕುಟುಂಬ. ಸೊ ಆ ಒಂದು $300ಗೋಸ್ಕರ ಇವರನ್ನ ಏನ್ ಮಾಡ್ತಾರೆ, ತಪ್ಪಾದಂತ ಕೇಸ್ ಆಗಿ ಜೈಲಲ್ಲಿ ಹಾಕ್ಬಿಡ್ತಾರೆ ಸ್ಯಾಮ್ಯುಯಲ್ ವೆಸ್ಲಿ ಅವರನ್ನ. ಅದಾಗಿದ್ಮೇಲೆ ಸುಸನ್ನ ವೆಸ್ಲಿ ಅವರು ಮಾತ್ರ ಒಬ್ಬರೇ ಉಳ್ಕೊಳ್ತಾರೆ. ಇವರಿಗೆ 19 ಜನ ಮಕ್ಕಳು. 19 ಜನ ಮಕ್ಕಳಲ್ಲಿ 9 ಜನ ಸತ್ತೋಗ್ತಾರೆ. 10 ಜನ ಇವರಿಗೆ ಮಕ್ಕಳು ಇರ್ತಾರೆ. ನೋಡಿ, ಗಂಡ ಜೈಲಲ್ಲಿ ಇದ್ದಾನೆ, ಸುಸನ್ನ ವೆಸ್ಲಿ ಅವರು ಮನೇಲಿದ್ದಾರೆ. 10 ಜನ ಮಕ್ಕಳನ್ನ ಪರಿಪಾಲನೆ ಮಾಡ್ಬೇಕು, ತನ್ನ ಕುಟುಂಬನ ಪರಿಪಾಲನೆ ಮಾಡ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಸುಸನ್ನ ವೆಸ್ಲಿ ಅವರು ಆತ್ಮೀಯ ಸಹೋದರಿಯಾಗಿ ಕುಟುಂಬದಲ್ಲಿ, ನಾನು ನಿನ್ನೆ ಅದು ಘಟನೆ ಓದುವಾಗ ತುಂಬಾ ನನಗೆ ಮನಸ್ಸಿಗೆ ಮೆಚ್ಚಿರುವಂತಹ ಮಾತೇನಂತ ಹೇಳಿದ್ರೆ, ತನ್ನ ಒಂದೊಂದು ಮಗುವಿಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಜೀವಿತಗಳಲ್ಲಿ ಒಂದು ಮಗುನ ಕರ್ಕೊಂಡು ಆ ಮಗುವಿನ ಜೊತೆಗೆ ಸಮಯ ಸ್ಪೆಂಡ್ ಮಾಡ್ಬೇಕೀಗ. ಒಂದು ಮಗು ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕು. ಈ ರೀತಿಯಲ್ಲಿ ಒಂದೊಂದು ಮಗನನ್ನ ಇಂಡಿವಿಜುವಲ್ ಆಗಿ ಆ ಮಗು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಆ ಮಗುವಿಗೆ ದೇವರು ವಾಕ್ಯಗಳನ್ನು ಹೇಳಿಕೊಟ್ಟು, ಪ್ರತಿ 10 ಮಕ್ಕಳಿಗಂದ್ರೆ 10 ಸಾರಿ ಇವನ್ ಇವಾಗ ದೊಡ್ಡವನಿಗೆ ಒಂದ್ ಸಮಯ,
ಚಿಕ್ಕವನಿಗೆ ಒಂದು ಸಮಯ, ಈ ರೀತಿಯಾಗಿ ಇಂಡಿವಿಜುವಲ್ ಆಗಿ ಅವರೆಲ್ಲರನ್ನ ಒಬ್ಬೊಬ್ಬರನ್ನಾಗಿ ಕರ್ಕೊಂಡು ಅವ್ರ ಜೊತೆಗೆ ಪ್ರಾರ್ಥನೆ ಸಮಯ ಕಳೆಯೋದು, ಅವರಿಗೆ ಆತ್ಮಿಕವಾದಂತಹ ಸತ್ಯವೇದವನ್ನು ಹೇಳ್ಕೊಡೋದು. ಈ ರೀತಿಯಲ್ಲಿ ಆ ಸುಸನ್ನ ವೆಸ್ಲಿ ಅವರು ತಮ್ಮ ಎಲ್ಲ 10 ಮಕ್ಕಳನ್ನು ಕೂಡ ಇದೇ ರೀತಿಯಲ್ಲಿ ದೇವರಲ್ಲಿ ಬೆಳೆಸಿದ್ಲ. 16 ರೂಲ್ಸ್ ಇಟ್ಲಿದ್ದಲ್ಲ ಆ ಮಕ್ಕಳಿಗೆ. ನೋಡ್ರಿ, ಸುಳ್ಳು ಹೇಳಬಾರ್ದು, ಏನಾದ್ರೂ ಮನೆಯಲ್ಲಿ ಬೇಕಂದ್ರೆ ಪ್ಲೀಸ್ ಅನ್ನೋಂತ ಶಬ್ದ ಉಪಯೋಗ ಮಾಡ್ರಿ, ಅಮ್ಮ ಪ್ಲೀಸ್ ಊಟ ಕೊಡು. ಆಮೇಲೆ ಎಲ್ಲರೂ ಕೂಡ 10 ಜನ ಕೂಡ ಯಾರು ಹೆಸರನ್ನು ಪ್ರೊನೌನ್ಸಿಯೇಷನ್ ಮಾಡಬಾರ್ದು, ಎಲ್ಲರೂ ಕೂಡ ಬ್ರದರ್ ಸಿಸ್ಟರ್ ಅಂತ ಕರಿಬೇಕು. ಈಗ ತಮ್ಮ ಸಹೋದರನ ಕರಿಬೇಕು, ಸಿಸ್ಟರ್ ಇಲ್ಲಿ ಬನ್ರಿ. ಕುಟುಂಬದಲ್ಲಿನೇ ಬ್ರದರ್ ಸಿಸ್ಟರ್ ಅನ್ನುವಂತ ಒಂದು ಅಭ್ಯಾಸವನ್ನ ಕಲಿಸಿಕೊಟ್ಟದ ತಾಯಿ ಮಕ್ಕಳ ಜೀವಿತಗಳನ್ನ ಇಷ್ಟು ಸುಂದರವಾಗಿ ನಡೆಸಿದ್ರಂದ್ರೆ, ಲಾಸ್ಟ್ಗೆ ಈ ಎಲ್ಲ ಮಕ್ಕಳಲ್ಲಿ 2 ಮಕ್ಕಳು, ಯಾರು ಜಾನ್ ವೆಸ್ಲಿ ಅವರು ಮತ್ತೆ ಚಾರ್ಲೆಸ್ ವೆಸ್ಲಿ ಅವರು, ಅವ್ರಿಬ್ಬರು ದೇವರ ಸೇವೆಯಲ್ಲಿ ಬಂದು ಮೆಥೋಡಿಸ್ಟ್ ಅನ್ನುವಂತ ಒಂದು ಸಂಸ್ಥೆಯನ್ನೇ ಅವರು ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಒಂದೊಂದು ಮಗುವಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು, ಒಂದೊಂದು ಮಗುವಿನ ಕೂರ್ಸ್ಕೊಂಡು ಪ್ರಾರ್ಥನೆ ಮಾಡುವುದು, ಅವರಿಗೆ ದೇವರ ವಾಕ್ಯಗಳನ್ನು ಹೇಳಿಕೊಡುವುದು. ಗಂಡ ಜೈಲಲ್ಲಿದ್ದಾರೆ, ಆದ್ರೆ ಈ ಅಮ್ಮ ಮಾತ್ರ ಮಕ್ಕಳ ಜೊತೆಲಿದ್ದಾರೆ. ಬಡತನದ ಪರಿಸ್ಥಿತಿ, 5 ವರ್ಷದವರೆಗೂ ಕೂಡ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲಂತೆ ಅಮ್ಮ. 5 ವರ್ಷದವರೆಗೂ ಕೂಡ ತನ್ನ ಕುಟುಂಬದಲ್ಲೇ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕು, ಆಮೇಲೆ ಸತ್ಯವೇದ ಹೇಳ್ಕೊಡ್ಬೇಕು. ಅದಾಗಿದ್ಮೇಲೆ 5-6 ವರ್ಷ ಆಗಿದ್ಮೇಲೆ ತನ್ನ ಮಕ್ಕಳನ್ನ ಸ್ಕೂಲಲ್ಲಿ ಹಾಕ್ತಾ ಇದ್ಲಂತೆ ಅಮ್ಮ. ಈ ರೀತಿಯಾಗಿ ತನ್ನ ಕುಟುಂಬ ನಾಶ ಆಗದೆ ಇರೋದಕ್ಕೆ, ತನ್ನ ಜೀವಿತ ನಾಶ ಆಗದೆ ಇರುವುದಕ್ಕೆ ಎಷ್ಟೇ ವೈರಿಗಳು ತಮ್ಮ ಜೊತೆಯಲ್ಲಿ ಷಡ್ಯಂತ್ರ ಮಾಡಿದ್ರು ಕೂಡ, ಎಷ್ಟೇ ಬಡತನದ ಪರಿಸ್ಥಿತಿಗಳು ಇಕ್ಕಟ್ಟೆ ಆದರೂ ಕೂಡ, ಕೂಡಿದ್ರು ಕೂಡ, ಎಂತಹ ಸಂದಿಗ್ಧ ಪರಿಸ್ಥಿತಿಗಳಿದ್ರೂ ಕೂಡ ಯಮ್ಮ ತನ್ನ ಕುಟುಂಬಕ್ಕೆ ಎದುರಾಗಿ, ತಮ್ಮ ಕುಟುಂಬಕ್ಕೆ ಬಲವಾಗಿ, ತನ್ನ ಕುಟುಂಬದ ಮಕ್ಕಳಿಗೆ ಧೈರ್ಯವಾಗಿ ಅಮ್ಮ ಸ್ವತಃ ಒಬ್ಬರೇ ಬಲವಾಗಿ ನಿಂತುಕೊಂಡ್ರು. ಹೀಗಾಗಿನೇ ಆ ಕುಟುಂಬದಲ್ಲಿ ಜಾನ್ ವೆಸ್ಲಿ ಅವರಾಗ್ಲಿ, ಚಾರ್ಲೆಸ್ ವೆಸ್ಲಿ ಅವರಾಗ್ಲಿ, ಅವರ ಜೀವಿತಗಳಲ್ಲಿ ಮೆಥೋಡಿಸ್ಟ್ ಸಭೆಯನ್ನು ಅವರು ಸ್ಥಾಪನೆ ಮಾಡಿದ್ರು. ನಾನು ತಪ್ಪಿಲ್ಲ ಅಂತ ಹೇಳಿದ್ರೆ ಮೆಥೋಡಿಸ್ಟ್ ಸಭೆ, ಮೆಥೋಡಿಸ್ಟ್ ಸಭೆಯನ್ನ ಅವರು ಸ್ಥಾಪನೆ ಮಾಡಿದ್ರು. ಮೆಥೋಡಿಸ್ಟ್ ಸಂಸ್ಥೆ, ಆ ಸಂಸ್ಥೆಯನ್ನೇ ಅವರು ಸ್ಥಾಪನೆ ಮಾಡಿದ್ರು. ನೋಡಿ, ಎಂತಹ ಅದ್ಭುತವುಳ್ಳಂತ ಮಕ್ಕಳಿಗೆ ಪರಿಪಾಲನೆ ಮಾಡಿದ್ಲು. ಇವಾಗಲೂ ಕೂಡ ಎಷ್ಟೋ ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಕರೆ ಇಲ್ಲ, ತಮ್ಮ ಕುಟುಂಬದ ಮೇಲೆ ಲಕ್ಷ್ಯ ಇಲ್ಲ, ತಮ್ಮ ಸೇವೆ ಮೇಲೆ ಲಕ್ಷ್ಯ ಇಲ್ಲ, ತಮ್ಮ ಸ್ವಂತ ಜೀವಿತ ಮೇಲೆ ಲಕ್ಷ್ಯ ಇಲ್ಲ, ಪ್ರೀತಿಗಳು. ಅಂತ ಪರಿಸ್ಥಿತಿಯಲ್ಲಿ ಶೈತಾನನಿಗೆ ನಾವು ಅವಕಾಶ ಕೊಡ್ತೀವಿ. ನಮ್ಮನ್ನ ದೇವರು ಏನೋ ಮಾಡಬೇಕು, ನಮ್ಮ ಮಕ್ಕಳನ್ನ ಏನೋ ಯಾವುದೋ ಒಂದು ಮಾರ್ಗದಲ್ಲಿ ತರಬೇಕಂತ ದೇವರು ಆಸೆ ಪಡ್ತಿರ್ತಾರೆ. ಆದ್ರೆ ನಾವು ಕೇರ್ಲೆಸ್ ಮಾಡೋದ್ರಿಂದ, ನಾವು ಅದನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಶೈತಾನನಿಗೆ ಅವಕಾಶ ಸಿಗುತ್ತೆ. ಶೈತಾನನು ಪ್ರವೇಶ ಮಾಡ್ತಾನೆ, ನಮ್ಮ ಜೀವಿತಗಳನ್ನ ದೇವರಿಗೆ ಆಶೀರ್ವಾದಕ್ಕೆ ವಿರುದ್ಧವಾಗಿ ಶ್ರಾಪವಾಗಿ ನಮ್ಮನ್ನ ಮಾರ್ಪಡಿಸ್ತಾರೆ. ಸೊ ಹೀಗಾಗಿ ನಮ್ಮ ಜೀವಿತಗಳಿಗೆ, ನಮ್ಮ ಕುಟುಂಬಗಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಸಭೆಗಳಿಗೆ ನಾವು ನಿಲ್ಲಬೇಕು. ಅವರನ್ನ ದೇವರ ಬಳಿಯಲ್ಲಿ ನಾವು ನಡೆಸಬೇಕು. ದೇವರ ಆಶೀರ್ವಾದಗಳಲ್ಲಿ ನಾವು ಅವರನ್ನು ನಡೆಸಲಿಕ್ಕೆ ತಯಾರಾಗಿರ್ಬೇಕಂತ ಈ ದಿನದ ವಾಕ್ಯಗಳು ನಮಗೆ ಹೇಳಿಕೊಡು. ದೇವರ ಮಾತು ಯಾವಾಗಲೂ ಕೂಡ ನಮಗೆ ವಿರೋಧವಾಗಿರಲ್ಲ. ದೇವರು ಯಾವಾಗಲೂ ಕೂಡ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡಲ್ಲ. ಆದ್ರೆ ನಮ್ಮ ಜೀವಿತಗಳಲ್ಲಿ ನಾವು ತಪ್ಪು ಮಾಡಿ ದೇವರಿಂದ ದೂರ ಆಗ್ತಿರ್ತೀವಿ. ಹೀಗಾಗಿ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿ ಈ ಒಂದು ಆರಾಧನೆಯನ್ನ ಸಮಾಪ್ತಿ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ನಿಮಗೆ ಸ್ತೋತ್ರ. ಕರ್ತನೇ, ಒಂದು ದಿನಗಳಲ್ಲಿ ನಾವೆಲ್ಲರೂ ಸೇರಿ ಇಸ್ರಾಯೇಲರ ಜನರಲ್ಲಿ ನೀನು ಕೊಟ್ಟಂತ ಮಾತು ಯಾವ ರೀತಿ ತಪ್ಪದೇ ಅವರ ಜೀವಿತಗಳನ್ನು ನೆರವೇರಿಸಿದರು, ಅದೇ ರೀತಿ ನಮ್ಮ ಜೀವಿತಗಳಲ್ಲಿ ಕೂಡ ನೀನು ಕೊಟ್ಟಂತಹ ಮಾತುಗಳನ್ನು ನೆರವೇರಿಸುವುದು ದೇವರಾಗಿದ್ರೆ ಅದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನ ವಾಕ್ಯಗಳನ್ನು ಹೇಳಿಕೊಳ್ಳಲು ಒಂದು ಒಳ್ಳೆಯ ಭವ್ಯವಾದಂತಹ ಅವಕಾಶವನ್ನ ನನಗೆ ಕೊಟ್ಟಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಇಲ್ಲಿರುವಂತಹ ಘನ ಸೇವಕರನ್ನ, ಸಹ ಸೇವಕರನ್ನು ಕೂಡ ನಿನ್ನ ಆಶೀರ್ವದಿಸಿ ನಿನ್ನ ಆತ್ಮನ ಮಾರ್ಗದಲ್ಲಿ ನಡೆಸಿಕೊಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಪರಲೋಕ ತಂದೆಯಾದ ಆಮೆನ್.